ಎಲ್ರು ಹೇಗೆ ಈಗ ಕಂಪೇರ್ ಮಾಡ್ಕೋತಾರೆ ಅಂದ್ರೆ, ಮೇಡಮ್ ನಾನು ಒಂದು ತಾಸು ಧ್ಯಾನ ಮಾಡ್ತಾ ಇದ್ದೀನಿ, 2 ಗಂಟೆ ಮಾಡ್ತಾ ಇದ್ದೀನಿ, 3 ಗಂಟೆ ಮಾಡ್ತಾ ಇದ್ದೀನಿ, 6 ತಾಸು ಕೊಡ್ತಾ ಇದ್ದೀನಿ ಅಂತಾರೆ. ಅದು ಕ್ವಾಲಿಟಿ ಮೆಡಿಟೇಷನ್ ಅಂದ್ರೆ ಒಬ್ಬ ವ್ಯಕ್ತಿ 1 ಗಂಟೆ ಧ್ಯಾನ ಮಾಡೋದು, ಅಥವಾ ಇನ್ನೊಬ್ನು ಇಡೀ ದಿನವಿಡೀ ಜಾಗೃತಿಯಿಂದ ಬದುಕ್ತಾನೆ, ಅವನು ಅರಿವಿನಿಂದ ಬದುಕ್ತಾನೆ. ಈಗ ಇವರಿಬ್ರಲ್ಲಿ ಯಾರು ಹೆಚ್ಚು ಆಧ್ಯಾತ್ಮಿಕ? ಆಧ್ಯಾತ್ಮಿಕವು ಭೌತಿಕವು ಎರಡು ಇಲ್ವೇ ಇಲ್ಲ. ಫಸ್ಟ್ ಪಾರ್ಟ್ ಇದು. ದಿಸ್ ಇಸ್ ಅ ಫಂಡಮೆಂಟಲ್ ರಾಂಗ್ ಬೈಫರ್ಕೇಶನ್ ಫಾರ್ ಅಸ್. ದ ಫಸ್ಟ್ ಪಾರ್ಟ್. ಕಾರಣ ಏನು ಹ್ಮ್ ಅಂತಂದ್ರೆ, ಅರಿವು ಬಂದ ಮೇಲೆ ಓಕೆ, ಜ್ಞಾನ ಅನ್ನೋದು ಹ್ಮ್ ಬೆಳಿತಾ ಬೆಳಿತಾ ಏನಂತ ಹೇಳ್ತಾರೆ, ಒಬ್ಬ ಬ್ರಹ್ಮಜ್ಞಾನಿ ಹಸುವನ್ನು ಸಾಯಿಸಿದ್ರು ಪಾಪವ ಅಂಟಲ್ಲ ಅವನಿಗೆ ಅಂತ. ಅಂದ್ರೆ ಅವನ ಹ್ಮ್ ಅಂಡರ್ಸ್ಟ್ಯಾಂಡಿಂಗ್, ಕ್ಲಾರಿಟಿ, ಇಂಟೆನ್ಷನ್ ಬಹಳ ಕ್ಲಿಯರ್ ಆಗಿದೆ ಅಂತಂದ್ರೆ, ಓಕೆ, ಅವನು ಮರ್ಡರ್ ಮಾಡಿದ್ರು ಕೂಡ ಅವನಿಗೆ ಪಾಪ ಅಂಟಲ್ಲ ಅಂತಂದ್ರೆ, ಹ್ಮ್ ಅವನ ಇಂಟೆನ್ಷನ್ ಡಿವಿನಿಟಿ ಆಫ್ ಇಂಟೆನ್ಷನ್ ಆಗಿರುತ್ತೆ. ದೆನ್ ಓನ್ಲಿ ಹಿ ವಿಲ್ ಗೋ ಅಂಡ್ ಹ್ಮ್ ಕಟ್ ದಟ್ ನೆಕ್. ಹ್ಮ್ ಅಂದ್ರೆ ಪ್ರಕೃತಿಗೆ, ಆ ಕಾಲಮಾನ ಪರಿಸ್ಥಿತಿಗಳಿಗೆ ಅವಶ್ಯಕತೆ ಇದ್ರೆ ಕೆಲಸ ಮಾಡ್ತಾನೆ, ಬಿಟ್ರೆ ಅವನು ಬೇಕು ಅಂತ ಕೆಲಸ ಮಾಡಲ್ಲ. ಹ್ಮ್ ಅರ್ಥ ಆಯ್ತಾ? ಕೃಷ್ಣ ಆಕ್ಟ್ ಹ್ಮ್ ಮಾಡಿದಾನೆ ಅಂತಂದ್ರೆ ಹಲವಾರು ವಿಷಯಗಳಲ್ಲೂ, ಸಿಚುವೇಶನ್ಸ್ ಅಲ್ಲಿ, ಅಲ್ಲಿ ನೀಡ್ ಬೇಸ್ಡ್ ಅಲ್ಲಿ, ಡಿಮ್ಯಾಂಡ್ ಬೇಸ್ಡ್ ಅಲ್ಲಿ ಆಕ್ಟ್ ಮಾಡಿದಾನೆ ಅಷ್ಟೇ. ಬಿಟ್ರೆ ಹ್ಮ್ he is not ಎಸ್ wrong and he does not have an intention to do something. ಎಸ್ ಇದರಲ್ಲಿ ನಮ್ಮ ಅರಿವು ಮೈಂಡ್ ಅಂಡ್ ಇಂಟೆಲೆಕ್ಟ್ ಲೆವೆಲ್ ಅಲ್ಲಿ ಬಹಳ, ಈಗ ತುಂಬಾ ಜನ ಈ ಮೈಂಡ್ಫುಲ್ನೆಸ್, ಅಬ್ಸರ್ವೇಷನ್ ಮಾಡೋದು ಇದೆಲ್ಲ ವೇಸ್ಟ್, ಹ್ಮ್ ಬೇಕಾಗಿಲ್ಲ, ನಾನು ಹ್ಮ್ ಸಾಕ್ಷಿಯಾಗಿದ್ದೀನಿ, ನನ್ನ ಹೃದಯದ ಹ್ಮ್ ಅಂತರಂಗವು ಬಹಳ ಕ್ಲಾರಿಟಿಯಿಂದ ಇದೆ ಅಂತ ಮಾತಾಡೋರು ಹ್ಮ್ ಇದ್ದಾರೆ ತುಂಬಾ ಜನ. ರೈಟಾ? ಹ್ಮ್ ಹ್ಮ್ ಓಕೆ, ಈಗ ನಿನಗೆ ಜ್ಞಾನ ಬಂತು, ಎಲ್ಲ ಆಯ್ತು, ಒಂದು ಇನ್ಸ್ಟಿಟ್ಯೂಷನಲ್ ಹ್ಮ್ ಫೋರ್ಸ್ ಬಂತು ನಿನಗೆ, ಅದು ಹೋಗಿ ಮಾಡ್ಬೇಕಾಗಿ ಬಂತು. ಈ ಭೌತಿಕ ಕಾಲಮಾನ ಪರಿಸ್ಥಿತಿಗಳನ್ನು ನಾನು ಗಮನ ಕೊಡ್ಲಿಲ್ಲ ಅಂದ್ಕೊಳ್ಳೋಣ, ರೈಟಾ? ಅದೇ ಒಂದು ಡಿಸ್ಟರ್ಬೆನ್ಸ್ ಪ್ರಾಬ್ಲಮ್ ಆಗಿ ನಮಗೆ ಕೋರುತ್ತೆ. ರೈಟಾ ರಾಂಗ್? ಹೌದು ಸರ್. ಇಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿದ್ದೀನಿ, ಏನಿದ್ದೀನಿ, ಇದನ್ನೂ ಗಮನ ಕೊಟ್ಟು, ಅದನ್ನೂ ಗಮನ ಕೊಟ್ಟು, ಆ ಕೆಲಸವನ್ನು ಹೇಗೆ ನಾನು ತಗೊಂಡೋಗ್ಬೇಕು ಅನ್ನೋದನ್ನು ಕೂಡ ಬೇಕು. ಅದಕ್ಕೆ ಪತ್ರಿಜಿ ಅವರು ಈ ಜ್ಞಾನದ ಇದರಲ್ಲಿ ಕಾಮನ್ ಸೆನ್ಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಕ್ಕೆ ಅಷ್ಟು ಸರಿ ಹೇಳೋರು ಅವರು ಅಂತಂದ್ರೆ, ದ ಹೋಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ಇಲ್ದೇನೆ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಸ್ ವೆರಿ ಕಾಮನ್ಲಿ ದಟ್ ಸೆನ್ಸ್ ಶುಡ್ ಹ್ಯಾವ್ ದಟ್ ಟು ಯು. ಎಸ್ ಅಂದ್ರೆ ಒಂದ್ಸರಿ ಇದೇ ತರನೇ ಒಂದು ಬುಕ್ ಅಲ್ಲಿ ಹೇಳ್ತಿದ್ದಾಗ ಓಶೋ ಅವರು ಕೇಳ್ತಾರೆ, ಒಬ್ರು ಕೇಳ್ತಾರೆ, ಒಬ್ಬ ವ್ಯಕ್ತಿ ನಾನು ಧ್ಯಾನ ಮಾಡ್ತಿದ್ದೀನಿ, ನೀವು ಹೇಳ್ತಾ ಇದ್ರೆ ಹಾಗೆ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಇನ್ನೊಬ್ಬ ವ್ಯಕ್ತಿ ನಿಮ್ಮ ಸತ್ಸಂಗ ಕೇಳ್ತಾ ಕೇಳ್ತಾ ನಿಮ್ಮ ಎದುರುಗಡೆ ಕುಂತಿದ್ರೆ ಕಣ್ಣಲ್ಲಿ ನೀರು ಹಾಗೆ ಹರಿತಿದೆ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ ನೀವು ಹೇಳೋ ಮಾತು ಕೇಳಿಸ್ತಿದೆ, ಆ ಕಡೆ ಪಕ್ಷಿಗಳು ಕೂಗು ಕೇಳಿಸ್ತಿದೆ, ಟ್ರೈನ್ ಹೋಗೋದು ಕೇಳಿಸ್ಕೊಂತಾ ಇದ್ದೀನಿ, ಎಲ್ಲವೂ ಕೇಳಿಸ್ಕೊಂತಾ ಇದ್ದೀನಿ, ಯಾವುದಕ್ಕೆ ಕೂಡ ನಾನು ಫೋಕಸ್ಡ್ ಆಗಿಲ್ಲ, ಎಲ್ಲಾ ಶಬ್ದಗಳನ್ನು ಸಮಾನ ತತ್ವದಲ್ಲಿ ನಾನು ಕೇಳಿಸ್ಕೊಂತಾ ಇದ್ದೀನಿ, ನನಗೆ ಯಾವುದು ಹೈಯರ್ ಇಂಪಾರ್ಟೆನ್ಸ್ ಇಲ್ಲ, ಲೋಯರ್ ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ. ರೈಟಾ? ಈ ಹ್ಮ್ ಅಳೋರ್ಕಿಂತಲೂ, ಕಣ್ಣು ಮುಚ್ಚಿ ಡೀಪರ್ ಆಗಿ ಸಮಾಧಿಗೆ ಹೋಗಿದ್ದೋರ್ಕಿಂತಲೂ ಓಶೋ ಏನಂತಾರೆ ಗೊತ್ತಾ? ದೆನ್ ಯು ಆರ್ ಇನ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾರಿಗೆ? ಈ ಮೂರನೇ ವ್ಯಕ್ತಿಗೆ. ನನ್ನ ಹ್ಮ್ ಮಾತಿನ ಶಬ್ದವು, ಟ್ರೈನ್ ಶಬ್ದವು, ಪಕ್ಷಿ ಶಬ್ದವು ಎಲ್ಲವೂ ಕೂಡ
ಸಮಭಾವದಲ್ಲಿ ಕೇಳಿಸ್ಕೊಂತಿದ್ದೀನಿ. ಯಾವುದು ನನಗೆ ಫೋರ್ಸ್ ಇಲ್ಲ, ಇಂಪ್ಯಾಕ್ಟ್ ಇಲ್ಲ, ಏನೂ ಇಲ್ಲ. ಏನಾಗಿದ್ದಾನೆ ಅವನು? ಪ್ಯೂರ್ ಅಬ್ಸರ್ವರ್ ಆಗಿದ್ದಾನ ಇಲ್ವಾ? 100%. ಪ್ಯೂರ್ ಎಸ್ ಸರ್. ಅರಿವಾಗಿದ್ದಾನೆ, ಅವೇರ್ನೆಸ್ ಅಲ್ಲಿ ಇದಾನ ಇಲ್ವಾ? ಇದು ಹ್ಮ್ ಧ್ಯಾನ ಅಂತಂದರೆ ಅಂತ ಹೇಳ್ತಾರೆ ಓಶೋ. ಹ್ಮ್ ಓಕೆ ಓಕೆ ಸರ್. ಎಸ್. ಪತ್ರಿಜಿ ಅವರ ಜ್ಞಾನ, ಓಶೋ ಅವರ ಜ್ಞಾನ ಮತ್ತು ತಮ್ಮ ಅನುಭವ ಜ್ಞಾನವನ್ನ ಎಲ್ಲವನ್ನ ಮೇಳೈಸಿಕೊಂಡು ನಮ್ಮೆಲ್ಲ ಪ್ರಶ್ನೆಗಳಿಗೆ ತುಂಬಾ ಅತ್ಯದ್ಭುತವಾದ ಉತ್ತರಗಳನ್ನೇ ಕೊಟ್ಟಿದ್ದೀರಿ. ಧನ್ಯವಾದ.